ಪ್ರಿಯ ವೀಕ್ಷಕರ, ನಿಮ್ಮ ಮೀಡಿಯಾಸ್ಕೋಪ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾಕೆ ಈ ಥರ ಇವೆಂಟ್ ಮಾಡ್ತಾ ಇರೋದಂದರೆ ಇಲ್ಲಿ ತುಂಬ ಕಸ ಹಾಕ್ತಾಯಿದ್ರು ಜನ. ಎಷ್ಟು ಹೇಳಿದ್ರು ಜನ ತುಂಬ ತಂದು ಕಸ ಹಾಕ್ತಾಯಿದ್ರು ಮತ್ತು ಯೂರಿನಲ್ಲೆಲ್ಲ ಪಾಸ್ ಮಾಡ್ತಾಯಿದ್ರು. ಹಾಗಾಗಿ ಜನರಿಗೊಂದು ಅವೇರ್ನೆಸ್ ಮೂಡಿಸ್ಬೇಕು. ಈ ಥರ ಇವೆಂಟ್ಗಳು ಮಾಡಿದರೆ ಕಸ ಹಾಕೋದು ಕಡಿಮೆ ಆಗುತ್ತೆ. ನಮ್ಮ ಪೌರ ಕಾರ್ಮಿಕರು ದಿನ ಬೆಳಗ್ಗೆ ಬರೀ ಇದೇ ಕೆಲಸ ಆಗ್ತಾಯಿದೆ. ಅವ್ರು ಕಸ ಹಾಕೋದು, ನಮ್ಮ ಪೌರ ಕಾರ್ಮಿಕರು ಕಸ ಇರ್ತಾರೆ. ಹಾಗಾಗಿ ನಮ್ಮ ಪೌರ ಕಾರ್ಮಿಕರಿಗೂ ಒಂದು ಇದಾಗಿ ಕಸ ಲಿಫ್ಟ್ ಮಾಡೋದು ಕಡಿಮೆ ಆಗಲಿ ಅನ್ನೋದೊಂದು, ಮತ್ತು ಜನರಿಗೂ ತಿಳುವಳಿಕೆ ಬರಲಿ ಕಸದ ಬಗ್ಗೆ. ಈಗ ನಾವು 18 ಜನ ಕಮ್ಯುನಿಟಿ ಮೊಬಿಲೈಸರ್ ತೊಗೊಂಡಿದ್ದೀವಿ. ಪ್ರತಿ ಮನೆಗೂ ತೆರಳಿ ಕಸ ಹಾಕಬಾರ್ದು ಅನ್ನೋ ಉದ್ದೇಶಕ್ಕೆ 6 ಜನ ಇಲ್ಲಂದಲ್ಲ ಅಂತ ಕಸ ಎಸಿತಿರೋದಕ್ಕೆ ಈ ಥರ ಇವೆಂಟ್ಗಳು ಮಾಡಿದರೆ ಕಸ ಹಾಕೋದು ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಥರ ಇವೆಂಟ್ಗಳನ್ನ ಮಾಡ್ತಾರೆ ಜನಗಳು. ಅಲ್ಲಿ ಇಲ್ಲಿ ಎಲ್ಲೂ ಕಸ ಹಾಕಬಾರ್ದು. ಕಸದ ಗಾಡಿಗೆ ಕಸ ಹಾಕಬೇಕು. ದಿನನಿತ್ಯ ಮನೆಗೆ ಕಸದ ಗಾಡಿ ಬರುತ್ತೆ. ಕಸದ ಗಾಡಿಗೆ ಹಸಿ ಕಸ ಒಣ ಕಸ ಕೊಡಬೇಕು. ನಗರವನ್ನು ಸುಂದರವಾಗಿ ಇಟ್ಕೊಂಡು ನಿಮ್ಮದು ಜವಾಬ್ದಾರಿ ಆಗಿರುತ್ತೆ. ಬರೀ ನಗರಸಭೆದು ಒಂದೇ ಇಲ್ಲ, ಪೌರ ಕಾರ್ಮಿಕರದ್ದು ಒಂದೇ ಕೆಲಸ ಅಲ್ಲ. ನೀವು ಕೂಡ ನಗರಸಭೆ ಜೊತೆಗೆ ಕೈ ಜೋಡಿಸ್ಬೇಕಂತ ಹಾಗೆ ನಿಮ್ಮ ಮನೆಯಲ್ಲಿ ಹೇಗೆ ಸುಂದರವಾಗಿ ನಿಮ್ಮ ಮನೆ ಮುಂದುಗಡೆ ಸುಂದರವಾಗಿ ಇಟ್ಕೊಳ್ತೀರೋ ಹಾಗೇನೆ ನಗರ ಕೂಡ ಅಷ್ಟೇ ಸುಂದರ. ಅವನ್ನೆಲ್ಲ ಗಾಡಿಗಳಿಗೆ ಬಿಸಾಡಂಗಿಲ್ಲ. ಬ್ಯಾಟ್ಸ್ ಕೊಡುವಾಗ ಅವನ್ನೆಲ್ಲ ಕ್ಲೀನಾಗಿ ಹೋಗ್ಬಿಟ್ಟು ಗಾಡಿಗಳಿಗೆ ಹೇಳ್ಬಿಟ್ಟು ಕೊಡಬೇಕು. ಸಪ್ರೇಟಾಗಿ ಅವರು ಹಾಕ್ಕೊಡ್ತಾರೆ. ಆಮೇಲೆ ಕಿರಾಣಿಯಲ್ಲಿ ಹಾಕುವಾಗಿಲ್ಲ ಸಿರಂಜಿಗಳಾಯಿತು ಅವನ್ನಾದರೂ ಹೇಳ್ಬಿಟ್ಟು ಕೊಡ್ಬೇಕು. ಗಾಡಿ ಸಿರಂಜಿಗೆಲ್ಲ ಅಪಾಯಕಾರಿ ವಸ್ತುಗಳು ಲೇಡೀಸ್ ಪ್ಯಾಡ್ಸ್ಗಳನ್ನೆಲ್ಲ ಸಪ್ರೇಟಾಗಿ ಕೊಡಬೇಕು. ಸಿರಿಂಜು, ಗ್ಲಾಸು, ಯಾವುದೇ ಅಪಾಯಕಾರಿ ಕಾಳಜಿ ಬಿಡುತ್ತೋ ಅವೆಲ್ಲ ಸಪ್ರೇಟಾಗಿ ಕೊಡಬೇಕು. ಗಾಡಿಯಲ್ಲಿ ಹೇಳಿ ಕೊಡಲಿಲ್ಲ ಇಲ್ಲಿ ಹಾಕಬೇಕು. ನಗರಸಭೆಯಲ್ಲಿ ಆರೋಗ್ಯ ನಿರೀಕ್ಷಕರಾಗಿ ವರ್ಕ್ ಮಾಡ್ತಾ ಇರೋದು. ಇಲ್ಲಿ ಯಾಕೆ ಈ ಥರ ಇವೆಂಟ್ ಮಾಡ್ತಾ ಇರೋದಂದರೆ ಇಲ್ಲಿ ತುಂಬ ಕಸ ಹಾಕ್ತಾಯಿದ್ರು ಜನ. ಎಷ್ಟು ಹೇಳಿದ್ರು ಜನ ತುಂಬ ತಂದು ಕಸ ಹಾಕ್ತಾಯಿದ್ರು ಮತ್ತು ಯೂರಿನಲ್ಲೆಲ್ಲ ಪಾಸ್ ಮಾಡ್ತಾಯಿದ್ರು. ಹಾಗಾಗಿ ಜನರಿಗೊಂದು ಅವೇರ್ನೆಸ್ ಮೂಡಿಸ್ಬೇಕು. ಈ ಥರ ಇವೆಂಟ್ಗಳು ಮಾಡಿದರೆ ಕಸ ಹಾಕೋದು ಕಡಿಮೆ ಆಗುತ್ತೆ. ನಮ್ಮ ಪೌರ ಕಾರ್ಮಿಕರು ದಿನ ಬೆಳಗ್ಗೆ ಬರೀ ಇದೇ ಕೆಲಸ ಆಗ್ತಾಯಿದೆ. ಅವ್ರು ಕಸ ಹಾಕೋದು, ನಮ್ಮ ಪೌರ ಕಾರ್ಮಿಕರು ಕಸ ಇರ್ತಾರೆ. ಹಾಗಾಗಿ ನಮ್ಮ ಪೌರ ಕಾರ್ಮಿಕರಿಗೂ ಒಂದು ಇದಾಗಿ ಕಸ ಲಿಫ್ಟ್ ಮಾಡೋದು ಕಡಿಮೆ ಆಗಲಿ ಅನ್ನೋದೊಂದು, ಮತ್ತು ಜನರಿಗೂ ತಿಳುವಳಿಕೆ ಬರಲಿ ಕಸದ ಬಗ್ಗೆ. ಈಗ ನಾವು 18 ಜನ ಕಮ್ಯುನಿಟಿ ಮೊಬಿಲೈಸರ್ ತೊಗೊಂಡಿದ್ದೀವಿ. ಪ್ರತಿ ಮನೆಗೂ ತೆರಳಿ ಕಸ ಹಾಕಬಾರ್ದು ಅನ್ನೋ ಉದ್ದೇಶಕ್ಕೆ 6 ಜನ ಇಲ್ಲಂದಲ್ಲ ಅಂತ ಕಸ ಎಸಿತಿರೋದಕ್ಕೆ ಈ ಥರ ಇವೆಂಟ್ಗಳು ಮಾಡಿದರೆ ಕಸ ಹಾಕೋದು ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಥರ ಇವೆಂಟ್ಗಳನ್ನ ಮಾಡ್ತಾರೆ ಜನಗಳು. ಅಲ್ಲಿ ಇಲ್ಲಿ ಎಲ್ಲೂ ಕಸ ಹಾಕಬಾರ್ದು. ಕಸದ ಗಾಡಿಗೆ ಕಸ ಹಾಕಬೇಕು. ದಿನನಿತ್ಯ ಮನೆಗೆ ಕಸದ ಗಾಡಿ ಬರುತ್ತೆ. ಕಸದ ಗಾಡಿಗೆ ಹಸಿ ಕಸ ಒಣ ಕಸ ಏರ್ಪಡಿಸಿ ಕೊಡಬೇಕು. ನಗರವನ್ನು ಸುಂದರವಾಗಿ ಇಟ್ಕೊಂಡು ನಿಮ್ಮದು ಜವಾಬ್ದಾರಿ ಆಗಿರುತ್ತೆ. ಬರೀ ನಗರಸಭೆದು ಒಂದೇ ಇಲ್ಲ, ಪೌರ ಕಾರ್ಮಿಕರದ್ದು ಒಂದೇ ಕೆಲಸ ಅಲ್ಲ. ನೀವು ಕೂಡ ನಗರಸಭೆ ಜೊತೆಗೆ ಕೈ ಜೋಡಿಸ್ಬೇಕಂತ ಹಾಗೆ ನಿಮ್ಮ ಮನೆಯಲ್ಲಿ ಹೇಗೆ ಸುಂದರವಾಗಿ ನಿಮ್ಮ ಮನೆ ಮುಂದುಗಡೆ ಸುಂದರವಾಗಿ ಇಟ್ಕೊಳ್ತೀರೋ ಹಾಗೇನೆ ನಗರ ಕೂಡ ಅಷ್ಟೇ ಸುಂದರವಾಗಿ ಕಾಪಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ. ನನ್ನ ಹೆಸರು ಮಾಲ್ತೇಶ್ ಅಂತ ಅಂದು ನಾವು ಇಲ್ಲಿ ನಗರಸಭೆಯಲ್ಲಿ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದೇನೆ. ಈ ಅವೇರ್ನೆಸ್ ಉದ್ದೇಶ ಏನಂದ್ರೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಕಸವನ್ನು ಎಲ್ಲಿ ಹಾಕಬಾರ್ದಂತ ಅಂದು ಅದ್ರ ಬಗ್ಗೆ ನಾವು ಇಲ್ಲಿ ಅವೇರ್ನೆಸ್ ಕಾರ್ಯಕ್ರಮವನ್ನು ಇಟ್ಕೊಂಡೀವಿ. ಮೇಡ್ಲೇರ್ ರೋಡ್ ಸ್ವಚ್ಛತೆಯ ಬಗ್ಗೆ ಮಾತಾಡ್ತಾ ಇರೋದು. ಸಾರ್ವಜನಿಕರಲ್ಲಿ ವಿನಂತಿ ಏನಂತ ಅಂದರೆ ಎಲ್ಲಿ ಬೇಕಂದ್ರೆ ಕಸ ಹಾಕೋದನ್ನು ನಿಲ್ಲಿಸಬೇಕು. ಹಾಗೂ ಮನೆ ಕಸದ ಗಾಡಿಗಳು ಬರ್ತವೆ, ಕಸದ ಗಾಡಿಗೆ ಕಸವನ್ನು ಹಾಕಬೇಕು. ಇದನ್ನು ನಾವು ಎಲ್ಲ ಪೌರ ಕಾರ್ಮಿಕರು, ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ನಾವು ಅವರಲ್ಲಿ ವಿನಂತಿಸ್ತೇವೆ. ಪ್ರತಿಯೊಬ್ಬರು ಮನೆಗೂ ಒಂದು ವಿನಂತಿ, ಹಸಿ ಕಸ ಬೇರೆ ಮಾಡಿಕೊಡಿ, ಒಣ ಕಸ ಬೇರೆ ಮಾಡಿಕೊಡಿ. ಹಸಿ ಕಸದಿಂದ ರೈತರಿಗೆ ಗೊಬ್ಬರ ಹೋಗಲಿ, ಒಣ ಕಸದಿಂದ ರೀಸೈಕ್ಲಿಂಗ್ ಆಗಿಬಿಟ್ಟು ವಸ್ತುಗಳು ತಯಾರು ಮಾಡ್ತಾರೆ. ದಯವಿಟ್ಟು ತಮ್ಮ ಎಲ್ಲರಿಗೂ ಸಾರ್ವಜನಿಕರಲ್ಲಿ ನಮ್ಮಲ್ಲಿ ವಿನಂತಿ, ಮನೆಗೂ ಗಾಡಿ ಬರುತ್ತೆ, ಗಾಡಿಗೆ ಹಾಕ್ರಿ ಕಸನ. ಎಲ್ಲಿ ಸೈಡ್ಗಳಿಗೆ ಎಲ್ಲಿ ಹಾಕ್ಬೇಡ್ರಿ. ಇಲ್ಲೆಲ್ಲರ ತಂದು ರೋಡ್ ಸೈಡ್ ಅಲ್ಲಿ ಅದು ಕಸವನ್ನು ಹಾಕ್ಬೇಡ್ರಿ. ಮನೆಗೆ ಗಾಡಿ ಬರುತ್ತೆ. ಹಸಿ ಬೇರೆ ಒಣ ಬೇರೆ, ಪ್ಲಾಸ್ಟಿಕ್ಕು, ಎಳ್ನೀರುಗಳು ಇವನ್ನೆಲ್ಲ ಬೇರೆ ಕೊಟ್ಟರೆ ಅವ್ರಿಗೆ ಯೂಸ್ ಆಗುತ್ತೆ. ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ ನಾವು ಅಲ್ಲಂದರಲ್ಲಿ ಕಸ ಚೆಲ್ಲೋದ್ರಿಂದ ಅದು ಗಾಳಿಗೆ ಎಲ್ಲ ಹರಡಿ ಅದು ಕೊಳೆತು ಗೊಬ್ಬನಾಥ ಹೊಡೆದು ಜನಗಳಿಗೆ ಭಾಳ ಅಪಾಯಕಾರಿ ಇದಾಗುತ್ತೆ, ರೋಗಗಳು ಹರಡ್ತವೆ. ಅದಕ್ಕೋಸ್ಕರ ಹೇಳೋದೇನೆಂದರೆ ಮನೆ ಕಸದ ಗಾಡಿಗಳು ಬರ್ತವೆ. ಕಸದ ಗಾಡಿಗೆ ನಿಮ್ಮ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಕೊಡಬೇಕಂತ ನಾವು ವಿನಂತಿ ಮಾಡ್ಕೊಳ್ತೀವಿ. ಕಸ ರೀಸೈಕ್ಲಿಂಗ್ ಮಾಡ್ಕೊತಾರೆ. ನೀವು ಕೊಡೋ ಒಂದು ಕಸದಿಂದ ರೈತರಿಗೂ ಒಂದು ಉಪಯೋಗ ಆಗ್ತೈತಿ. ದಯವಿಟ್ಟು ಎಲ್ಲರೂ ಸಹಕರಿಸ್ರಿ. ಪೌರ ಕಾರ್ಮಿಕರ ಕಷ್ಟನೂ ಅರ್ಥ ಮಾಡ್ಕೊಳ್ರಿ. ನೀವೆಲ್ಲ ಎಲ್ಲರೂ ಕಷ್ಟಪಟ್ಟರೆ ನಮ್ಮ ಊರು ಸ್ವಚ್ಛ ಇರ್ತೈತಿ, ನಮ್ಮ ದೇಶ ಸ್ವಚ್ಛ ಇರ್ತೈತಿ. ದಯವಿಟ್ಟು ಸಹಕರಿಸ್ರಿ ಎಲ್ಲರೂ.